ಗಣೇಶ ಮೆರವಣಿಗೆಯ ವೇಳೆ ಟ್ರಕ್ ಹರಿದು 9 ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಮ್ಸ್ ಆಸ್ಪತ್ರೆಯಲ್ಲಿ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಮುಂಜಾನೆ 3 ಗಂಟೆಯವರೆಗೂ ಕೂಡ ಮರಣೋತ್ತರ ಪರೀಕ್ಷೆ ನಡೆದಿದೆ. ಮರಣೋತ್ತರ ಪರೀಕ್ಷೆಯನ್ನ ಮಾಡಿ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗಿದೆ. ಸಂಬಂಧಪಟ್ಟಂತವರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಿದ್ದಾರೆ ವೈದ್ಯರು. ಚಿಕ್ಕಮಗಳೂರು, ಬಳ್ಳಾರಿ, ಚಿತ್ರದುರ್ಗದ ವಿದ್ಯಾರ್ಥಿಗಳ ಮೃತದೇಹಗಳನ್ನು ಹಸ್ತಾಂತರಿಸಲಾಗಿದೆ. ನಿನ್ನೆ ರಾತ್ರಿ ಆದಂತಹ ಘಟನೆ, ಗಣೇಶ ಮೆರವಣಿಗೆಯ ವೇಳೆ ಟ್ರಕ್ ಹರಿದು 9 ಮಂದಿ ಸಾವನ್ನಪ್ಪಿದರೆ ಸುಮಾರು 17ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಘನಘೋರ ದುರಂತವೇ ನಡೆದು ಹೋಗಿದೆ. 9 ಮಂದಿ ಮೃತಪಟ್ಟಿರುವುದು ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಖುಷಿ, ಸಡಗರ, ಸಂಭ್ರಮ ಈ ರೀತಿಯಾಗಿ ಸೂತಕವಾಗಿ ಬದಲಾಗುತ್ತೆ ಅಂತ ಹೇಳಿ ಮರಣೋತ್ತರ ಪರೀಕ್ಷೆ ಆಗಿದೆ. ಮೃತದೇಹಗಳನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಇನ್ನು ಗಾಯಗೊಂಡವರ ಸ್ಥಿತಿ ಹೇಗಿದೆ ಮಂಜುನಾಥ್? ಮಧುಶ್ರೀ, ಹಾಸನ ತಾಲೂಕಿನ ಹೊಸಳ್ಳಿ ಗ್ರಾಮದ ಬಳಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಸಂಭವಿಸಿರ್ತಕ್ಕಂಥ ಈ ಒಂದು ಘೋರ ದುರಂತದಲ್ಲಿ ಸುಮಾರು 9 ಜನರು ಮೃತಪಟ್ಟು 19 ಜನರು ಗಾಯಗೊಂಡಿದ್ದಾರೆ. ನಾನೀಗ ನಿಂತಿರ್ತಕ್ಕಂಥದ್ದು ಇಲ್ಲಿನ ಸರ್ಕಾರಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಹಾಸ್ಟೆಲ್ ಬರುತ್ತೆ. ಈ ಹಾಸ್ಟೆಲ್ ಸುಮಾರು 200 ಜನ ವಿದ್ಯಾರ್ಥಿಗಳು ಇರ್ತಾರೆ. ಪ್ರತಿ ವರ್ಷ ಸಾಮಾನ್ಯವಾಗಿ ಗಣೇಶೋತ್ಸವ ನಡೆದಾಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ. ಏನಿದೆ, ಈ ಹಾಸ್ಟೆಲಿಂದ ಕೇವಲ 100 ಮೀಟರ್ ದೂರದಲ್ಲೇ ಈ ಒಂದು ದುರ್ಘಟನೆ ಆಗಿರ್ತಕ್ಕಂಥದ್ದು. ನಾವೇನು ನೋಡ್ತೀವಿ, ಅಲ್ಲೊಂದು ಶೆಡ್ ಕಾಣುತ್ತೆ. ಶೆಡ್ಡಿನ ಆ ಬದಿಗೆ ರಾಷ್ಟ್ರೀಯ ಹೆದ್ದಾರಿ ಇದೆ. ಎಲ್ಲ ವಿದ್ಯಾರ್ಥಿಗಳು ಬಹುತೇಕ ಇಲ್ಲಿಂದ ಆ ಒಂದು ಮೆರವಣಿಗೆಗೆ ಹೋಗಿರ್ತಾರೆ. ಈ ಹಾಸ್ಟೆಲ್ನಲ್ಲಿ ಉಳ್ಕೊಂಡು ಅಭ್ಯಾಸ ಮಾಡ್ತಿದ್ದಂಥ ಅಂತಿಮ ವರ್ಷದ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಮಿಥುನ್ ಅಂತಕ್ಕಂಥ ಸ್ಟೂಡೆಂಟ್ ಕೂಡ ಡೆತ್ ಆಗಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಹಾಸ್ಟೆಲ್ನ ವಿದ್ಯಾರ್ಥಿಗಳಿದ್ದಾರೆ. ಹೇಳಿಪ್ಪ, ನಿನ್ನೆ ಎಷ್ಟೊತ್ತಿಗೆ ಮೆರವಣಿಗೆ ಶುರುವಾಯಿತು? ನೀವೆಲ್ಲರೂ ಕೂಡ ಹೋಗಿದ್ರೆ ಏನಾಯಿತು? ಸರ್, ಹೋಗಿದ್ದು 1 ಗಂಟೆ ಸುಮಾರಿಗೆ ಸ್ಟಾರ್ಟ್ ಆಗಿದೆ ಇದು ಗಣೇಶೋತ್ಸವ. ಅಂದರೆ ನಾವೆಲ್ಲ ಕಾಲೇಜ್ ಮುಗಿಸ್ಕೊಂಬರೋಷ್ಟೊತ್ತಿಗೆ ಒಂದು 5-5:30 ಆಗಿತ್ತು. ನಾವೆಲ್ಲ ರೆಸ್ಟ್ ಮಾಡಿ ಹೋದೋ ಅಲ್ಲಿಗೆ. ನಾವೆಲ್ಲ ಕುಣಿತಿದ್ದು. ಆಮೇಲೆ ಊಟದ ಟೈಮ್ ಆಯಿತು. ಎಲ್ಲ ಊಟಕ್ಕೆ ಬಂದು ಆಲ್ಮೋಸ್ಟ್ ಹಾಸ್ಟೆಲ್ ಹುಡುಗರೆಲ್ಲ ಊಟಕ್ಕೆ ಬಂದಿದ್ದೀವಿ. ಊಟ ಹೋಗೋಷ್ಟೊತ್ತಿಗೆ ಹಂಗಾಗಿತ್ತು. ಅಲ್ಲಿಗೆ ನೋಡೋಷ್ಟೊತ್ತಿಗೆ ನೋಡ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಗಾಯ ಆಗಿದೆ. ನೋಡ್ಕೊಬಂದು ಹೋಗಿ. ಈಗ ಮಿಥುನ್ ಅಂತಕ್ಕಂಥವ್ರು ಡೆತ್ ಆಗಿದ್ದಾರೆ. ಅವರು ಇಲ್ಲದೆ ಹಾಸ್ಟೆಲ್ ಉಳ್ಕೊಂಡಿದ್ದಾರೆ. ಅವರು ಕೂಡ ಅಲ್ಲಿ ನಿಮ್ಮ ಜೊತೆಗೆ ಬಂದಿದ್ದಾರೆ. ಅವರು ನೀವೆಲ್ಲ ಬಂದ್ಬಿಟ್ಟು ಅಂತ ಹೇಳಿದ್ರೆ ಅವ್ರು ಅಲ್ಲೇ ಉಳ್ಕೊಂಡಿದ್ದಾರೆ ಹೇಗೆ? ಸರ್, ಇರ್ಬೋದು. ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಸರ್ಕಲ್, ಅವ್ರು ಇಂಜಿನಿಯರ್ ಫ್ರೆಂಡ್ಸ್ ಅವ್ರು ಇದ್ದಾರೆ. ಅವರು ಅಲ್ಲಿ ಉಳ್ಕೊಂಡಿರ್ಬೋದು. ನಮ್ಮ ಫ್ರೆಂಡ್ಸ್ ಎಲ್ಲ ಏನಿದ್ದು ಅವರೆಲ್ಲ ಬಂದ್ಬಿಟ್ಟು ಹಾಸ್ಟೆಲಿಗೆ ಬಂದ್ಬಿಟ್ಟು ಆಗಲೇ ಊಟ ಮಾಡಬೇಕು, ಟೈಮ್ ಇಲ್ಲ ಅಂದ್ಬಿಟ್ಟು ಬಂದು ಅದೇ ಮಿಥುನ್ ಅವರೊಬ್ಬರು ಹಂಗಾಗಿತ್ತು ಅಷ್ಟೇ. ನಮ್ಮ ಫ್ರೆಂಡ್ಸೇ ಮೇಲ್ಗಡೆ ರೂಮ್ ಅವರು ಆಯ್ತು. ಹೇಳಿ, ಈಗ ನೀವು ಕೂಡ ಅಲ್ಲಿ ಮೆರವಣಿಗೆಗೆ ಹೋಗಿದ್ರಾ? ಎಷ್ಟೊತ್ತಿಗೆ ಮೆರವಣಿಗೆ ಶುರುವಾಯಿತು? ಆ್ಯಕ್ಚುಲಿ ಆ ಇನ್ಸಿಡೆಂಟ್ ಅದು ನೀವು ಅಲ್ಲೇ ಇದ್ರೆ ಏನಾಯಿತು ನಿಮಗೆ ಗೊತ್ತಿರೋ ಹಾಗೆ? ನಮಗೆ ಗೊತ್ತಿರೋ ಸರ್, ನಾವು ಅದೇ ಕಾಲೇಜಲ್ಲಿದ್ದೋ. ಸಂಜೆ 5:30 ಬಂದು ಹೋಗ್ಬಿಟ್ಟು ನಾವು ಹೋಗಿ DJ ಕುಣಿದ್ಬಿಟ್ಟು ಊಟ ಟೈಮ್ ಆಯಿತು ಅಂತ ನಾವು 7:30ಗೆ ಬಂದು ಊಟ ಮಾಡ್ಕೊಂಡು ಹೋಗೋತ್ತಿಗೆ ಇನ್ಸಿಡೆಂಟ್ ಆಗಿತ್ತು. ಸುಮಾರು ನಮ್ಮ ಹಾಸ್ಟೆಲ್ ಹುಡುಗರು ಗೊತ್ತಿರೋರೆಲ್ಲ ಸುಮಾರು ಜನ ಏಟಾಗಿದೆ. ಒಬ್ಬರು ಡೆತ್ ಆಗಿದ್ದಾರೆ ಇಂಜಿನಿಯರಿಂಗು. ಅವರು ನಮ್ಗೆ ಗೊತ್ತಿರೋರೆ. ಅವ್ರದ್ದು ನಿನ್ನೆ ಬರ್ತಡೇ ಇತ್ತು. ಅವ್ರದ್ದು ನಿನ್ನೆ ಡೆತ್ ಆಗಿದ್ದಾರೆ. ಮಿಥುನ್ ಅಂತ ಅವ್ರ ಹೆಸರು. ಅವ್ರು ಬೇರೆ ಡಿಸ್ಟಿಕ್ಕಿಂದ ಬಂದಿದ್ರು ಓದೋಕ್ಕೋಸ್ಕರ. ಮನುಷ್ಯ, ಇದು ನಿನ್ನೆ ಮಿಥುನ್ ಬರ್ತ್ಡೇ ಕೂಡ ಇತ್ತು. ಫ್ರೆಂಡ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಂಥ ಮಿಥುನ್ ನಂತರ ಇಲ್ಲೇನೋ ಮೆರವಣಿಗೆ ಇತ್ತು. ಮೆರವಣಿಗೆಯಲ್ಲಿ DJ ಕೂಡ ಇತ್ತು. ಹಾಗಾಗೇ ಮೆರವಣಿಗೆ ಸಹಜವಾಗಿಯೇ ಎಲ್ಲ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಆದರೆ ದುರದೃಷ್ಟವಶಾತ್ ಆ ಒಂದು ಯಮಸ್ವರೂಪಿ ಟ್ಯಾಂಕರ್ ಏನು ಬರುತ್ತೋ ಅದು ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಏನು ಡಿವೈಡರ್ನ ದಾಟಿ ಅಲ್ಲಿ ಮೆರವಣಿಗೆ ಇದ್ದಂತಕ್ಕಂಥ ಮೇಲೆ ಹರಿಯುತ್ತೆ. ಅದರಿಂದಾಗಿ ಸ್ಥಳದಲ್ಲೇ 5 ಮೃತಪಟ್ಟಿದ್ರೆ, ಏನು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ 4 ಮೃತಪಟ್ಟಿದ್ದಾರೆ. ಇನ್ನೂ ಕೂಡ 19 ಜನ ಗಾಯಾಳುಗಳಿಗೆ ಹಾಸನದ ಹಿಮ್ಸ್ನಲ್ಲಿ ಮತ್ತು ಹಾಸನದ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತದೆ. ಇನ್ನು 3ರಿಂದ 4 ಜನರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ. ಅವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಮಧುಶ್ರೀ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಹಾಸನ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಆದಂತಹ ಘಟನೆ ಇದು. ಟ್ರಕ್ ಹರಿದು 9 ಮಂದಿ ಸಾವನ್ನಪ್ಪಿದ್ದಾರೆ. ಸುಮಾರು 17ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಲವರ ಸ್ಥಿತಿ ಕ್ರಿಟಿಕಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದಷ್ಟು ಮಂದಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಸರ್ಕಾರವೂ ಕೂಡ ಈಗಾಗಲೇ ಪರಿಹಾರವನ್ನು ಘೋಷಣೆ ಮಾಡಿದೆ. ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಕೂಡ ಭರಿಸ್ತೀವಿ ಅಂತ ಹೇಳಿದ್ದಾರೆ.